ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಬಾಲಿವುಡ್ನ ಲೇಡಿ ಸೂಪರ್ ಸ್ಟಾರ್ ಎಂದೇ ಫೇಮಸ್ ಆದ ಶ್ರೀದೇವಿ ಪ್ರೇಮ ಕಥೆಯು ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ. ತನ್ನ ಸ್ನೇಹಿತೆಯ ಗಂಡನನ್ನೇ ಪ್ರೀತಿಸಿ ಮದುವೆಯಾದವಳು ಎಂಬ ಆರೋಪ ಕೂಡ ಈ ನಟಿಯ ಮೇಲಿತ್ತು. ಮಿಥುನ್ ಚಕ್ರವರ್ತಿ, ಜಿತೇಂದ್ರ ಸೇರಿದಂತೆ ಹಲವು ನಟರ ಜೊತೆ ಶ್ರೀದೇವಿ ಹೆಸರು ತುಳುಕು ಹಾಕಿಕೊಂಡಿತ್ತು. ಆದರೆ ಬಳಿಕ ಬೋನಿ ಕಪೂರ್ ಅವರನ್ನು ಮದುವೆಯಾಗುವ ಮೂಲಕ ಅವರು ಎಲ್ಲ ವದಂತಿಗಳಿಗೆ ಕೊನೆ ಹಾಡಿದ್ರು. ಈ ಸೂಪರ್ ಸ್ಟಾರ್ ಶ್ರೀದೇವಿಯನ್ನು ತುಂಬ ಪ್ರೀತಿ ಮಾಡ್ತಿದ್ರಂತೆ. ಶ್ರೀದೇವಿ ಸೌತ್ ಸಿನಿಮಾ ಮೂಲಕ ಕೆರಿಯರ್ ಆರಂಭಿಸಿದ್ರು. ಬಾಲಿವುಡ್ನಲ್ಲಿ ಬಹುಬೇಡಿಕೆಯ ನಟಿಯಾಗಿ ಬೆಳೆದ್ರು. ಬಾಲಿವುಡ್ನ ಅನೇಕ ಚಿತ್ರಗಳೊಂದಿಗೆ ಚಿತ್ರ ನಿರ್ಮಾಪಕರು ಮತ್ತು ನಟರನ್ನು ಆಕರ್ಷಿಸಿದ ಈ ನಟಿ ಕೇವಲ 10 ವರ್ಷಗಳ ಸಿನಿ ಜೀವನದಲ್ಲಿ 100 ಚಿತ್ರಗಳನ್ನು ಪೂರೈಸಿದ ನಟ ಮೆಗಾಸ್ಟಾರ್ ಶ್ರೀದೇವಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ರಂತೆ. ಈ ನಟ ಬೇರೆ ಯಾರೂ ಅಲ್ಲ, ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್. ರಜನಿಕಾಂತ್ ಮತ್ತು ಶ್ರೀದೇವಿ ಒಳ್ಳೆಯ ಫ್ರೆಂಡ್ಶಿಪ್ ಹೊಂದಿದ್ರು. ಆದರೆ ರಜನಿಕಾಂತ್ ನಟಿ ಶ್ರೀದೇವಿಯ ಬ್ಯೂಟಿಗೆ ಮನೆ ಸೋತಿದ್ರಂತೆ. ಅಷ್ಟೇ ಅಲ್ಲದೆ ಲವ್ ಪ್ರಪೋಸ್ ಮಾಡಲು ಕೂಡ ಬಯಸಿದ್ರಂತೆ. ಆದರೆ ರಜನಿಕಾಂತ್ಗೆ ಪ್ರೀತಿ ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕೆ ಗೊತ್ತಾ? ರಜನಿಕಾಂತ್ ಹೆಸರು ಅನೇಕ ನಟಿಯರೊಂದಿಗೆ ತುಳುಕು ಹಾಕಿಕೊಂಡಿತ್ತು. ಆದರೆ ಶ್ರೀದೇವಿಯೊಂದಿಗಿನ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೊಂಚ ಸ್ಪೆಷಲ್ ಎಂಬುದಿತ್ತು. ಇವರಿಬ್ಬರು ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ 19 ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಈ ಜೋಡಿ ಮೊದಲ ಚಿತ್ರ ಮೂಂಡ್ರು ಮುಡಿಚ್ಚು ಅಲ್ಲಿ 13 ವರ್ಷದ ಶ್ರೀದೇವಿ ರಜನಿಕಾಂತ್ ಅವರ ತಾಯಿಯ ಪಾತ್ರವನ್ನು ನಿರ್ವಹಿಸಿದರು. ಇಬ್ಬರು ಸೂಪರ್ ಸ್ಟಾರ್ಗಳ ನಡುವೆ ಒಳ್ಳೆ ಸ್ನೇಹವಿತ್ತು. ರಜನಿಕಾಂತ್ ಮತ್ತು ಶ್ರೀದೇವಿ ಆಗಾಗ ಭೇಟಿಯಾಗ್ತಿದ್ರಂತೆ. ರಜನಿಕಾಂತ್ ಅವರು ಶ್ರೀದೇವಿಯವರ ತಾಯಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರು. ರಜನಿಕಾಂತ್ ಅವರು ಶ್ರೀದೇವಿಗಿಂತ 13 ವರ್ಷ ದೊಡ್ಡವರಾಗಿದ್ದರು. ಇಬ್ಬರು ಒಟ್ಟಿಗೆ ಅನೇಕ ಸಿನಿಮಾ ಮಾಡಿದ್ದಾರೆ. ಇದೇ ವೇಳೆ ರಜನಿಕಾಂತ್ಗೆ ಶ್ರೀದೇವಿ ಮೇಲೆ ಪ್ರೀತಿ ಭಾವನೆಗಳು ಬೆಳೆದಿದೆ. ನಟಿಯನ್ನು ಹೆಚ್ಚು ಇಷ್ಟಪಡಲು ಶುರು ಮಾಡಿದ್ರಂತೆ. ಶ್ರೀದೇವಿ 16 ವರ್ಷದವಳಿದ್ದಾಗ ಒಮ್ಮೆ ಶ್ರೀದೇವಿಯ ತಾಯಿ ಬಳಿ ರಜನಿಕಾಂತ್ ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಬೇಕು ಎಂದುಕೊಂಡಿದ್ರಂತೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಕೆ. ಬಾಲಚಂದ್ರನ್, ರಜನಿಕಾಂತ್ ರವರು ಶ್ರೀದೇವಿಯನ್ನು ಇಷ್ಟಪಡುತ್ತಿದ್ದರು. ಒಮ್ಮೆ ಅವರ ಮನೆಗೆ ಹೋಗಿ ಮದುವೆ ವಿಚಾರ ಮಾತನಾಡುವ ನಿರ್ಧರಿಸಿದ್ರು ಎಂದಿದ್ರು. ಒಮ್ಮೆ ರಜನಿಕಾಂತ್ ಮತ್ತು ಕೆ. ಬಾಲಚಂದರ್ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಶ್ರೀದೇವಿ ಮನೆಗೆ ಬಂದಿದ್ರಂತೆ. ಏಕಾಏಕಿ ಕರೆಂಟ್ ಕಟ್ ಆಗಿ ಇಡೀ ಮನೆ ಕತ್ತಲಲ್ಲಿ ಮುಳುಗಿತ್ತು. ಆ ಸಮಯದಲ್ಲಿ ಈ ಘಟನೆಯು ರಜನಿಕಾಂತ್ಗೆ ಕೆಟ್ಟ ಶಕುನದಂತೆ ಕಂಡಿದೆ. ಕರೆಂಟ್ ಕೈಕೊಟ್ಟ ಘಟನೆಯಿಂದ ಕೋಪಗೊಂಡ ನಟ ಏನು ಮಾತನಾಡದೆ ಸ್ಥಳದಿಂದ ತೆರಳಿದ್ರು. ಮತ್ತೆ ರಜನಿಕಾಂತ್ ತನ್ನ ಪ್ರೀತಿ ಹೇಳಿಕೊಳ್ಳುವ ಪ್ರಯತ್ನವನ್ನೇ ಮಾಡಲೇ ಇಲ್ಲ. ಇಬ್ಬರ ಸ್ನೇಹ ಕೂಡ ಹಾಗೆಯೇ ಉಳಿಯಿತು.